ಹಾಯ್ ಹಲೋ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡಿ ಸುಮಾರು ದಿನ ಆಯಿತು, ಇವತ್ತು ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿ. ಏನಪ್ಪ ಇದು ಮಕ್ಕಳೆಲ್ಲ ಇಷ್ಟು ಫುಲ್ಲು ಜೋಶಲ್ಲಿದ್ದಾರೆ ಅಂತ ಅಂದ್ಕೊಂಡ್ರೆ, ಆ ಜೋಶ್ಗೆ ಒಂದು ಕಾರಣ ಇದೆ. ಏನಪ್ಪ ಅಂತಂದರೆ ಇವತ್ತು GRSಗೆ ಹೋಗ್ತಿದ್ದಾರೆ ಮಕ್ಕಳು. ಇದು ಕುಣಿಗಲ್ನ ಸರ್ವೋದಯ ಇಂಟರ್ನ್ಯಾಷನಲ್ ಹೈಸ್ಕೂಲಿಂದ ಒಂದು ದಿನದ ಮಟ್ಟಿಗೆ GRSಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಾರ್ನಿಂಗು 5:50 ಅಂತ ಹೇಳ್ಬೋದು, ಅಂದರೆ 6 ಗಂಟೆಗೆ ಇನ್ನು 10 ನಿಮಿಷ ಇದೆ. ಆವಾಗಿನ ವಾತಾವರಣ ಇದು. ಅಂದರೆ ಟೂರ್ ಹೋಗ್ತಿರೋದ್ರಿಂದ, ಒಂದಿನ ಟೂರ್ ಹೋಗ್ತಿರೋದ್ರಿಂದ ಅವರು 6 ಗಂಟೆಗೆ ಸ್ಕೂಲ್ ಹತ್ರ ಇರಬೇಕು, ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಅಂತ ಹೇಳ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಕೂಡ ಅಷ್ಟು ಬೇಗನೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ ನೋಡಿ. ಇನ್ನೂ ಕತ್ಲೆ ಥರನೇ ಇದೆ ವೆದರು, ಆದರೂ ತುಂಬ ಚಳಿ ಅಂದರೆ ಚಳಿ. ಅಷ್ಟೊತ್ತಿಗೆ ಬೆಳಗಿನ ತಿಂಡಿ ನೀವೇ ಮಾಡ್ಕೊಂಬರ್ನಿ, ಮಧ್ಯಾಹ್ನ ಊಟ ಸ್ನ್ಯಾಕ್ಸು ಕೊಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ತಿಂಡಿ ನಾನು ಚಿತ್ರಾನ್ನ ಮಾಡಿ ಪಾಪ ಮಕ್ಕಳು ಬೇಗ ಎದ್ದು 5 ಗಂಟೆಗೆ ಎದ್ದು ರೆಡಿ ಆದರು. ನಾನು ಕೂಡ ಬೇಗ ಎದ್ದು ತಿಂಡಿ ಮಾಡಿ ಹೋಗ್ತಾಯಿದ್ದೀವಿ ಫೈನಲಿ ಸ್ಕೂಲ್ ಹತ್ರ. ಆದರೂ ತುಂಬ ಚಳಿ ಅಂದರೆ ಚಳಿ, ಗಾಡಿ ಓಡ್ಸೋಕ್ಕಂತೂ ಹಿಂಸೆ ಒಂದು ಆಗಿದೆ. ಅಂದರೆ ಅಷ್ಟು ಚಳಿ ಇತ್ತು ಮಾರ್ನಿಂಗು. ಬಟ್ ಡೈಲಿ ಪಾಪ ಓಡಾಡೋರಿಗೆ ತುಂಬಾ ಹಿಂಸೆ ಆಗುತ್ತೆ, ಅದು ಈ ಚಳಿಗಾಲದಲ್ಲಿ. ನನಗೆ ಬೈಕ್ ಓಡಿಸೋದಕ್ಕೆ ಆಗಿಲ್ಲ, ಅಷ್ಟು ಚಳಿ ಇತ್ತು. ಅಂದರೆ ನಮ್ಮ ಕುಣಿಗಲ್ ಕೆರೆ ನಮ್ಮ ಊರ ಪಕ್ಕನೇ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫೈನಲಿ ಟೌನಿಗೆ ಬಂದ್ವಿ, ಕುಣಿಗಲ್ಗೆ. ಇದು ನಮ್ಮ ಕುಣಿಗಲ್ನ ವಾತಾವರಣ ಬೆಳಗ್ಗಿನ 6 ಗಂಟೆಗೆ. ಅಂದರೆ ಇದು ಒಂದು 7 o'clock ಆದಮೇಲೆ ಫುಲ್ ಎಲ್ಲ ಜಾಮ್ ಟ್ರಾಫಿಕ್ ಜಾಮ್ ಥರ ಆಗಿಬಿಡುತ್ತೆ ರೋಡು. ಅಂದರೆ ಫುಲ್ಲು ಜಾಸ್ತಿ ಗಾಡಿಗಳು ಓಡಾಡ್ತಿರುತ್ತೆ. ಬಟ್ 6 ಗಂಟೇಲಿ ಈ ಥರ ಫುಲ್ಲು ಖಾಲಿ ಹೊಡಿತಿದೆ ನೋಡಿ ನಮ್ಮ ಕುಣಿಗಲ್. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಕುಣಿಗಲ್ ರೋಡು. ಫೈನಲಿ ಸ್ಕೂಲ್ ರೋಡಿಗೆ ಬಂದ್ವಿ. ಇದು ಕುಣಿಗಲ್ನಲ್ಲಿ ಇರೋ ಅಂಥ ಸರ್ವೋದಯ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು PU ಕಾಲೇಜ್. ನಮ್ಮ ಇಬ್ಬರು ಮಕ್ಕಳು ಕೂಡ ಇದೇ ಸ್ಕೂಲಿಗೆ ಬರೋದು, ಸರ್ವೋದಯ ಸ್ಕೂಲಿಗೆ. ಇಲ್ಲಿಂದ ಅಂದರೆ 3rd ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಒಂದು ಡೇ, ಅಂದರೆ ಮಾರ್ನಿಂಗು 7 o'clockಗೆ ಕರ್ಕೊಂಡು ಹೋಗ್ಬಿಟ್ಟು ಸಂಜೆ 7 o'clockಗೆ ಕರ್ಕೊಂಬರ್ತಾರೆ. ಒಂದು ಡೇ ಟ್ರಿಪ್ ಇದು. ಸೊ ಮಕ್ಕಳಿಗೆ ಫ್ಯಾಮಿಲಿ ಜೊತೆ ಹೋಗೋದು ಖುಷಿಗಿನ್ನ ಫ್ರೆಂಡ್ಸ್ ಜೊತೆ ಹೋಗೋದೇ ನೋಡಿ. ಅಲ್ಲಿ ಕುತ್ಕೊಂಡಿದ್ದಾಳೆ ನನ್ನ ಮಗಳು ಲಾಸ್ಟಲ್ಲಿ. ಅಂದರೆ ಫ್ರೆಂಡ್ಸ್ ಜೊತೆ ಹೋಗೋದೇ ತುಂಬ ಅಂದರೆ ತುಂಬ ಖುಷಿ ಅವರಿಗೆ. ಮಕ್ಕಳಿಗಂತೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕಿಂತ ಫ್ಯಾಮಿಲಿ ಜೊತೆ ಹೋಗೋದು ಇದ್ದೇ ಇರುತ್ತೆ. ಬಟ್ ಮಕ್ಕಳು ಅಂದರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾರಲ್ಲ, ಅದೇ ಖುಷಿ ಅವರಿಗೆ. ಸೊ ಫೈನಲಿ ಬಂದ್ವಿ ನೋಡಿ, ಸ್ಕೂಲ್ ಹತ್ರನೇ ಬಂದಿದ್ದೀವಿ. ವ್ಯಾನೆಲ್ಲ ಹತ್ಕೊಂಡು ಕುತ್ಕೊಂಡಿದ್ದಾರೆ. ಬಟ್ ಟೀಚರ್ಸ್ಗೂ ತುಂಬ ಪ್ರೆಸರ್ ಇರುತ್ತೆ. ಅಂದರೆ 1 2 3 ಜನ ಟೀಚರ್ಸ್ಗೆ ಇಷ್ಟು ಮಕ್ಕಳಂತ ಹೇಳ್ಬಿಡ್ತಾರೆ. ಅವ್ರ ಮಕ್ಕಳದ್ದು ಜವಾಬ್ದಾರಿ ಎಲ್ಲ ಟೀಚರ್ಸ್ಗೆ ಇರುತ್ತೆ, ಪ್ರೆಸರ್ ಕೂಡ ಹಂಗೆ ಇರುತ್ತೆ. ಫೈನಲಿ ನೋಡಿ 8ರಿಂದ 10 ವ್ಯಾನು ಇವತ್ತು GRSಗೆ ಹೋಗ್ತಿದ್ದಾರೆ ಸರ್ವೋದಯ ಸ್ಕೂಲಿಂದ. ಪಾಪ ಟೀಚರ್ಸು ಒಂದು ವ್ಯಾನಲ್ಲಿ 2ರಿಂದ 3 ಜನ ಇದ್ದಾರೆ, ತುಂಬ ಕೇರಾಗಿ ಕೂಡ ನೋಡ್ಕೋತಾ ಇದ್ದಾರೆ. ಫೈನಲಿ ಎಲ್ಲ ವ್ಯಾನು ಹೊರಡ್ತು. ತುಂಬ ಖುಷಿಯಾಯಿತು ಪಾಪ ಮಕ್ಕಳಿಗೂ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ ಥರ ಒಂದು ಯಾವಾಗಲೂ ಸ್ಕೂಲಲ್ಲಿ ಅದೇ ಸ್ಕೂಲ್ ಪಾಠ ಕೇಳಿ ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಬಟ್ ಈ ಥರ ಒಂಟ್ರೆ ಟ್ರಿಪ್ ಮಾಡೋದ್ರಿಂದ ಮಕ್ಕಳಿಗೂ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಮತ್ತು ಅವರಿಗೂ ಕೂಡ ಖುಷಿಯಾಗುತ್ತೆ. ಸೊ ಹಂಗಾಗಿ ನೋಡಿ ವ್ಯಾನ್ ಎಲ್ಲ ಹತ್ಕೊಂಡು ಮಕ್ಕಳು ಇಷ್ಟು ಖುಷಿಯಿಂದ ಹೋಗ್ತಾ ಇದ್ದಾರೆ. ಬಟ್ ಬರೋಷ್ಟೊತ್ತಿಗೆ ಫುಲ್ಲು ಎಲ್ಲ ಹಿಂಗೆ ಮಂಕಾಗ್ಬಿಟ್ಟಿರ್ತಾರೆ, ಅಂದರೆ ಆಡಿ ಸುಸ್ತಾಗಿರ್ತಾರಲ್ಲ, ಮಂಕಾಗಿ ಹೋಗಿರ್ತಾರೆ. ನಾವು ಕೂಡ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೋದ್ವಿ. ನನ್ನ ಫ್ರೆಂಡು ಬಾ ಕಾಫಿ ಕುಡ್ಕೊಂಡು ಹೋಗುವಂತೆ ಅಂತ. ಬಟ್ ತಿಂಡಿ ಆಲೆ ಮಾಡಿದ್ದೆ, ಅಂದರೆ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಬೇಕಿತ್ತಲ್ಲ, ಅಂದರೆ ಆಯಿಲ್ ಫುಡ್ಡು ಕೊಡಬೇಡಿ ಬೆಳಗಿನ ತಿಂಡಿಗೆ ಅಂತ ಹೇಳಿದರು. ಸೊ ಹಂಗಾಗಿ ಲೈಟಾಗಿ ಎಣ್ಣೆ ಹಾಕಿ ಚಿತ್ರಾನ್ನ ಮಾಡಿದ್ದೆ ನಾನು. ಚಿತ್ರಾನ್ನ ಅಂದರೆ ಸ್ವಲ್ಪನೇ ಹಾಕಿದ್ದೆ, ಅಂದರೆ GRSಲ್ಲಿ ನೀರಲ್ಲಿ ಆಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ತಿಂಡಿ ಮಾಡಿದ್ನಲ್ಲ, ಸೊ ಹಂಗಾಗಿ ಸ್ವಲ್ಪ ಕಾಫಿ ಗೀಫಿ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೋಗೋಣ ಇಲ್ಲೇ, ಆಮೇಲೆ ಹೋಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರ ಬಂದು ಕಾಫಿ ಕುಡ್ಕೊಂಡು ಆಮೇಲೆ ಹೋದೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು. ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ, ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ.